ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಮೊದಲ ಸುತ್ತಿನಲ್ಲಿ 963 ಮತಗಳಿಂದ ಕಾಂಗ್ರೆಸ್ನ ಪುಟ್ಟಣ್ಣ ಮುನ್ನಡೆ ಸಾಧಿಸಿದ್ದಾರೆ. ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಮತ ಎಣಿಕೆಯ ಪ್ರಕ್ರಿಯೆ 963 ಮತಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತಾ ಇದೆ. ಮೊದಲ ಸುತ್ತಿನಲ್ಲಿ 6926 ಮತಗಳು, 500 ಮತಗಳನ್ನ ಕುಲಗಿಟ್ಟ ಮತಗಳು ಅಂತ ತೀರ್ಮಾನಿಸಲಾಗಿದೆ. ಮೊದಲ ಸುತ್ತಿನಲ್ಲಿ 6926 ಮತಗಳನ್ನ ಈಗ ಎಣಿಕೆ ಮಾಡಲಾಗಿದೆ. ಅದರಲ್ಲಿ 500 ಮತಗಳನ್ನ ಕುಲಗಿಟ್ಟ ಮತಗಳು ಅಂತ ತೀರ್ಮಾನಿಸಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಎಪಿ ರಂಗನಾಥ್ಗೆ ಹಿನ್ನಡೆಯುಂಟಾಗಿದೆ. ಈಗಾಗಲೇ ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಒಂದು ರೀತಿಯಾಗಿ ಜಟಾಪಟಿ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಪಿ ರಂಗನಾಥ್ಗೆ ಹಿನ್ನಡೆ ಉಂಟಾಗಿದೆ. ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯಾಗ್ತಾ ಇದೆ. ಮೊದಲ ಸುತ್ತಿನಲ್ಲಿ 963 ಮತಗಳಿಂದ ಕಾಂಗ್ರೆಸ್ನ ಪುಟ್ಟಣ್ಣ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಫಸ್ಟ್ ಹಂತದಲ್ಲಿ ಈಗ 6926 ಮತಗಳನ್ನ ಕೌಂಟ್ ಮಾಡಿದ್ದಾರೆ. 500 ಮತಗಳನ್ನ ಕುಲಗೆಟ್ಟ ಮತಗಳು ಅಂತ ಬಿಟ್ಟು ಹಾಕಿದ್ದಾರೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಎನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆ ಏನಿದೆ ಅದರ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಮೊದಲ ಸುತ್ತಿನ ಎಣಿಕೆ ನಡೆದಿದೆ. ಅದರಲ್ಲಿ 6926 ಮತಗಳು ಕೂಡ ಕೌಂಟ್ ಆಗಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಯಾವ ರೀತಿ ಇದೆ ಜಟಾಪಟಿ ಅಂತ? ಶಿವಕುಮಾರ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಈಗಾಗಲೇ ಮೊದಲ ಸುತ್ತಿನಲ್ಲಿ 963 ಮತಗಳಿಂದಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಎಪಿ ರಂಗನಾಥ್ ಅವರು ಹಿನ್ನಡೆಯನ್ನ ಸಾಧಿಸ್ತಿದ್ದಾರೆ. ಹಿನ್ನಡೆಯಲ್ಲಿ ಇದ್ದಾರೆ ಅವರು. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಬಹುದು ಅಂತ ಒಂದು ರೀತಿ ಲೆಕ್ಕಾಚಾರ. ಅದರಲ್ಲೂ ಕೂಡ ಇನ್ನೂ ಮುಕ್ತಾಯ ಆಗಿಲ್ವಲ್ಲ ಮತ ಎಣಿಕೆಯ ಪ್ರಕ್ರಿಯೆ. ಹಾಗಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಜಿದ್ದಾಜಿದ್ದು ಇದ್ದೇ ಇದೆ. ಹಾಗಾಗಿ ಈಗ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯ ಹಂತ ಆದ್ಮೇಲೆ ಗೊತ್ತಾಗುತ್ತೆ ಯಾರ ಸೋಲು ಯಾರ ಗೆಲುವಂತ. ಸದ್ಯಕ್ಕಂತೂ ಪುಟ್ಟಣ್ಣ ಕಾಂಗ್ರೆಸ್ನ ಅಭ್ಯರ್ಥಿ ಇದಾರಲ್ಲ, ಅವರು ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮೊದಲ ಸುತ್ತಲ್ಲಿ 6926 ಮತಗಳು ಕೌಂಟ್ ಆಗಿರುವಂತಹ ಮತಗಳು. ಅದರಲ್ಲೇ ಈಗ ಮೊದಲ ಹಂತದಲ್ಲೇ ಈಗ ಮುನ್ನಡೆಯನ್ನ ಸಾಧಿಸ್ಕೊಂಡಿದ್ದಾರೆ ಪುಟ್ಟಣ್ಣ. ಎಪಿ ರಂಗನಾಥ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಪುಟ್ಟಣ್ಣ ಅವರೇ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ. ಆದ್ರೆ ಹೇಳಕ್ಕಾಗಲ್ಲ ಇನ್ನು ಮೊದಲ ಸುತ್ತು ಯಾರು ಮುಂದೆ ಬರ್ತಾರೆ ಅಂತ.